ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ವ್ಲಾಗ್ಸ್ ಅಂತ. ನನ್ನ ಇವತ್ತಿನ ವ್ಲಾಗ್ ಬಂದು ನಮ್ಮ ಊರಿನ ವ್ಲಾಗ್ ಆಗಿರುತ್ತೆ. ಅಂದರೆ ಹೋಮ್ ಟೂರ್, ಅಂದರೆ ನಮ್ಮ ಮನೆದು, ನಾನು ಹುಟ್ಟಿ ಬೆಳೆದಿರೋ ಅಂಥ ಮನೆದು. ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ನಮ್ಮ ಮನೆ ಮತ್ತು ನಮ್ಮ ಮನೆ ಸುತ್ತಮುತ್ತ ಯಾವ ರೀತಿ ಇದೆ, ಏನೇನಿದೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಲೆಟ್ಸ್ ಕಮ್. ಏನೇನು ಇದೆ, ಏನೇನು ಮಾಡಿದ್ದಾರೆ ಎಲ್ಲದನ್ನು ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ತುಳಸಿ ಗಿಡದಿಂದ ಆರಂಭ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ಔಟ್ಲುಕ್ಕು. ಆಚೆ ಕಡೆಯಿಂದ ಈ ರೀತಿ ಇದೆ, ಇನ್ನು ಸುತ್ತಮುತ್ತ ನೋಡಿ ಈ ಥರ ಇದೆ. ಇದೇ ನಮ್ಮ ಮನೆ, ನಾನು ಹುಟ್ಟಿ ಬೆಳೆದ ಮನೆ. ಇದು ಗದ್ದೆಗೆ ಹೋಗುತ್ತೆ ರೋಡು. ಟಾರ್ಪಲ್ ಆಚೆಗಡೆ ಇಟ್ಟಿದ್ದಾರೆ, ಇನ್ನು ಇದು ಒಳಗಡೆ ಹೋಗುತ್ತೆ. ಸರಿ, ನಾಯಿ ಮರಿನ ತೋರಿಸೋಣ ಅಂತ ಬಂದೆ. ನೋಡಿ, ಅವ್ನ ಪಾಡಿಗೆ ಅವನು ಆಟ ಆಡ್ಕೊಂಡಿದ್ದಾನೆ. ಅವನ್ನ ಕೂಡಾಕ್ತಾರೆ. ಒಳ್ಳೆ ಕರಡಿ ಮರಿ ಇದ್ದಂಗೆ ಇದ್ದಾನೆ ಅವನು, ನಾಯಿ ಮರಿ ಥರನೇ ಇಲ್ಲ. ಅವ್ನು ಮುಟ್ಟೋಕ್ಕೂ ಒಳ್ಳೆ ಹಂಗೆ ಇದ್ದಾನೆ, ಸ್ಮೂತಾಗಿ. ಸರಿ, ಹಿಂದೆಗಡೆ ಇತ್ಲು ತೋರಿಸೋಣ ಅಂತ ಬರ್ತಾ ಇದ್ದೀನಿ. ಇತ್ಲು ಅಂತೀವಿ ನಾವು ಇದನ್ನು. ನೋಡಿ, ಕಾಕಟೆ ಹೂ ಗಿಡ, ಈ ಕಡೆ ಹೂವಿನ ಗಿಡ ಎಲ್ಲ ಇದೆ. ಅವ್ರ ಅಮ್ಮ ಓಡ್ ಬಂದ, ಅವನೊಂಚೂರು ಕೊಯ್ಗುಟ್ಟ, ಅದಕ್ಕೆ ಓಡ್ ಬಂದ ಗಡ 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 ಅಂದ್ಕೊಂಡು. ಸರಿ, ಈ ಕಡೆ ಬಂದರೆ ಇಷ್ಟು ಫ್ರೀಯಾಗಿದೆ. ಅದೆಲ್ಲ ಜಮೀನು ನಮ್ಮದಲ್ಲ, ಬೇರೆಯವ್ರದ್ದು. ಅವ್ರೇನೋ ಮೆಣಸಿನ್ಕಾಯಿ ಹಾಕಿದ್ರು, ಮತ್ತು ಬೇರೆ ಏನೋ ಹಾಕೋದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇದು ಕನಕಾಂಬ್ರ, ಇದು ಗೊರಟೆ ಹೂವು. ನಮ್ಮ ಮನೆ ಹತ್ರ ಹಾಕಿದ್ದೀನಿ ಬೆಂಗಳೂರಲ್ಲಿ, ಇನ್ನೂ ಬಂದೇ ಇಲ್ಲ ಹೂವು ಅದು. ಸರಿ, ಈ ಕಡೆ ಬಂದ್ವಿ. ಈ ಕಡೆ ಸ್ವಲ್ಪ ಅದು ಇದು ಚೆಂಡು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇನ್ನು ನಮ್ಮ ಮನೆ ತೆಂಗಿನ ಮರ ಇದು. ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗೇನೋ ಹಾಕಿದ್ದು, ಒಂದೂ ಎಳ್ನೀರು ಕುಡ್ದಿಲ್ಲ ಇಲ್ಲಿವರೆಗೂ ನಾನು. ನೋಡಿ ಹೆಂಗಿದೆ. ಮನೆ ಹತ್ರ ಬಂದಿದ್ರು, 5 ವರ್ಷಕ್ಕೆ 6 ವರ್ಷಕ್ಕೆ ಕಾಯಿಗಳು ಬಿಡುತ್ತೆ, ಫಸಲು ಬಿಡುತ್ತೆ ಅಂತ ಬರೀ ಸುಳ್ಳು ಹೇಳ್ತಾರೆ. ಇನ್ನು ನಮ್ಮ ಮನೆ ನೀರೊಲೆ ನೋಡಿ ಹೆಂಗಿದೆ. ನೀರೊಲೆಯಲ್ಲಿ ಸ್ನಾನ ಮಾಡಿದ್ರೆ ಕೂದಲು ಹೋದ್ರಲ್ಲ, ಏನೂ ಇರೋಲ್ಲ. ಎಷ್ಟೇ ಆದರೂ ಹಳ್ಳಿ ಜನ ಸೂಪರ್ ಅನ್ನೋದು ಇದಕ್ಕೇನೆ. ಇನ್ನು ಇದು ಬೆಂಡೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸರಿ, ನಮ್ಮಮ್ಮ ಟಾರ್ಪಲ್ ತೊಗೊಂಡೋಗಿ ಕಾಫಿ ಬೇಳೆ ಒಣಗಾಕಬೇಕು ಅಂದರು. ತೊಗೊಂಡು ಬಂದ್ವಿ. ನಮ್ಮ ಮನೆ ಹತ್ರ ಜಾಗ ಎಲ್ಲ ಒಣಗಾಕೋದಕ್ಕೆ. ಸೊ ಬಿಸಿಲು ಚೆನ್ನಾಗಿ ಬೀಳುತ್ತೆ ಅಂದ್ಬಿಟ್ಟು ಇಲ್ಲಿ ಒಣಗಾಕೋದಕ್ಕೆ ಟಾರ್ಪಲ್ನ ತೊಗೊಂಬಂದು ಸದ್ಯಕ್ಕೆ ಹಿಂಗೆ ಹಾಕ್ಬಿಟ್ಟು ಹೋದ್ವಿ. ಇನ್ನು ನಮ್ಮ ಅಪ್ಪ ಬರಬೇಕು. ಇನ್ನು ಹಾಕಿದ್ರೆ ಅಲ್ಲಿ ಒಬ್ಬರು ಕಾಯ್ಕೊಂಡಿರಬೇಕು, ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ. ಕಾಫಿ ರೇಟ್ ಜಾಸ್ತಿ ಅಲ್ವಾ. ನಮ್ಮ ಅಕ್ಕಪಕ್ಕ ಎಲ್ಲ ಯಾರ್ದೋ ತೋಟದಲ್ಲೇ ಹೋಗಿ ಕಾಫಿ ಹಣ್ಣು ಕುಯ್ದಿಟ್ಟಿರೋ ಹಣ್ಣ ಕದ್ಕೊಂಡು ಹೋಗಿದ್ದಾರಂತೆ. ಹಂಗಾಗಿ ಸ್ವಲ್ಪ ಕಾಫಿ ಬೆಳೆದಿರೋರು ಸೇಫಾಗಿ ಇರಬೇಕು. ಸರಿ, ಟಾರ್ಪಲ್ನ ಇಟ್ಬಿಟ್ಟು ಹಾಸ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಇದು ರೋಡು, ಮೇನ್ ರೋಡು. ಇನ್ನು ಮನೆ ಒಳಗಡೆ ಹೋಗೋದಕ್ಕೆ ನೋಡಿ ಹಾಗೆ ವಿಡಿಯೋ ಮಾಡಿದ್ದೀನಿ ನಾನು ಎಷ್ಟು ದೂರ ಆಗುತ್ತೆ ಅಂತ. ಕಾಫಿ ಬೇಳೆ ಒಣಗಾಕಿರೋದಕ್ಕೂ ಮನೆಗೂ ಇಷ್ಟು ದೂರ ಆಗುತ್ತೆ. ಇನ್ನು ಈ ಮನೆ ಬಂದು ನನ್ನ ಫ್ರೆಂಡು ರೇಖಾ ಅಂತ ಇದ್ದಾಳೆ, ಅವ್ರ ಮನೆ ಇದು. ಅವ್ರ ಮನೆದು ಇಷ್ಟು ಕಾಫಿ ಬಿಟ್ಟಿದೆ, ಚೆನ್ನಾಗಿ ಬಿಟ್ಟಿದೆ ಅವ್ರದ್ದು. ಅವರು ಒಣಗಾಕಿದ್ದಾರೆ ಹೊರಗಡೆ. ಇನ್ನು ನಮ್ಮೂರಲ್ಲಿ ಎಲ್ಲರ ಮನೆ ಅಟ್ಟಿಯಲ್ಲೂ ಕಾಫಿ ಬೆಳೆನೇ ಇರುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಕಾಫಿ ತೋಟ ಇದೆ, ಎಲ್ಲರೂ ಕಾಫಿ ಬೆಳೆಗಾರರೇ. ಸೊ ಹಂಗಾಗಿ ಎಲ್ಲರ ಮನೆ ಮುಂದೆನೂ ಕಾಫಿ ಇರುತ್ತೆ. ನಮ್ಮ ಬಸ್ಸು ಇಲ್ಲಿದ್ದ, ಅವನ್ನ ಮಾತಾಡ್ಸ್ಕೊಂಡು ನಿಂತಿದ್ದೆ. ಇಲ್ಲಿ ತಿಂದ್ಬಿಟ್ಟಿದ್ದಾನೆ ರಾತ್ರಿ, ಸತ್ತೋಗಿದ್ದೋ ಜೀವ ಆಗಿದ್ದೋ ಗೊತ್ತಿಲ್ಲ. ಏನೋ ಬೇದಿನ ಏನೋ ಮಾಡ್ಕೊತಾ ಇದ್ದಾನೆ. ಬಾಲ ಹಿಂದೆಗಡೆ ಏನೋ ನೆಂದಂಗೆ ಇದೆ ಅವನಿಗೆ, ಏನಾಗಿದೆಯೋ ಗೊತ್ತಿಲ್ಲ. ಒಂದು ನಾಯಿ ಬೇರೆ ಸತ್ತೋಗಿದ್ದೆ, ಇವನಿಗೂ ಏನಾರು ಆಗುತ್ತೇನೋ ಅಂತ ನಮ್ಮಮ್ಮ ಭಯ ಬೀಳ್ಕೊಂಡಿದ್ದಾರೆ. ಸರಿ, ನಮ್ಮಪ್ಪ ಬಂದಮೇಲೆ ಕಾಫಿ ಬೇಳೆ ತೊಗೊಂಡೋಗ್ಬೇಕು. ಇವರಿಬ್ಬರು ಚೇಷ್ಟೆಗಳನ್ನ ನೋಡಿ. ಇವರಿಬ್ಬರು ಒಂಥರ ಫ್ರೆಂಡ್ಸ್ಗಳು, ಟಾಮ್ ಆ್ಯಂಡ್ ಜೆರಿ ಥರ ಇವರಿಬ್ಬರು. ಕಿತ್ತಾಡ್ಕೊಂಡೇ ಇರ್ತಾರೆ ಯಾವಾಗಲೂ, ಆದರೂ ಬೆಸ್ಟ್ ಫ್ರೆಂಡು. ಇನ್ನು ಇದು ನಮ್ಮ ಅಪ್ಪ ಗಾಡಿ. ನಾನು ಬೆಂಗಳೂರಲ್ಲಿ ಶೋರೂಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆವಾಗ ಬೆಂಗಳೂರಿಂದ ತಂದು ಕೊಟ್ಟಿದ್ದು, ದುಡ್ಡು ನಮ್ಮ ಅಪ್ಪನೇ ಕೊಟ್ಟಿದ್ದು. ಗಾಡಿನ ನಾವು ತೊಗೊಬಂದು ಕೊಟ್ಟಿದ್ದಷ್ಟೇ, ನಂಬರ್ನ ಸೆಲೆಕ್ಟೆಡ್ ಮಾಡಿ ಹಾಕ್ಸಿದ್ದು. ಆ ಗಾಡಿ ಬಂದು ನನ್ನ ತಮ್ಮ ಹೆಣ್ತಿದ್ದು, ಅವಳು ಓಡಾಡೋದಕ್ಕೆ ಅಂತ ತಂದು ಕೊಟ್ಟಿರೋದು. ನೋಡಿ, ಉಂಡಾಡಿ ಗುಂಡ ಬಿದ್ದು ತಿಂದು ಒದ್ದಾಡ್ಕೊಂಡು ಬಿದ್ದಿದ್ದಾನೆ ಅವನು. ಇನ್ನೇನಪ್ಪ, ಆರಾಮ್ ಜೀವನ. ಬೇಲೂರಲ್ಲಿ ಇದ್ದಿದ್ರೆ ಸಿಟಿ ಲೈಫ್ ಅನುಭವಿಸ್ಬೇಕಿತ್ತು. ಹೆಂಗೋ ನಮ್ಮೂರಿಗೆ ಬಂದು ಹಳ್ಳಿ ಜೀವನನ ಬಿಂದಾಸಾಗಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿದ್ದಾನೆ. ಪರ್ಷಿಯನ್ ಕ್ಯಾಟ್ ಇವನು, ತುಂಬ ಒಳ್ಳೆಯವನು, ಜಾಸ್ತಿ ಗಲಾಟೆ ಮಾಡಲ್ಲ, ಸೈಲೆಂಟಾಗಿರುತ್ತಾನೆ. ಸ್ನಾನ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾನೆ ಗೊತ್ತಾ. ಒಂಚೂರು ಗಲಾಟೆ ಮಾಡಲ್ಲ, ಗಬ್ರಲ್ಲ. ನಾರ್ಮಲ್ ಬೇಕಾದರೆ ಗೆಬ್ರಾಕ್ಬಿಡ್ತವೆ. ಸರಿ, ನಮ್ಮಮ್ಮ ಕಾಫಿ ಮೂಟೆ 12-15 ಮೂಟೆ ಇತ್ತು. ನಮ್ಮಮ್ಮ ಒಬ್ಬರೇ ಒತ್ತಾಕ್ಬಿಟ್ರು ಪಾಪ. ನಾನು ಒತ್ಕೊಟ್ಟೆ, ಲೈವ್ ಮಾಡಿಕೊಂಡು ನಾನು ಮೂಟೆ ಎಲ್ಲ ಒತ್ಕೊಟ್ಟೆ. ನಮ್ಮ ಅಪ್ಪ ಅಷ್ಟರಲ್ಲಿ ಇಲ್ಲೆಲ್ಲ ಒಣಗಾಕಿದ್ರು ಕಾಫಿ ಬೆಳೆನ. ಸರಿ, ಅದು ಕಾಲಾಡಬೇಕು ಅಂದರು ನಮ್ಮಮ್ಮ. ಯಾವ ಥರ ಕಾಲಾಡಬೇಕಂತ ತೋರಿಸ್ಕೊಟ್ರು ನನಗೆ. ಸರಿ, ಈ ಥರ ಇದು ಕಾಲಾಡು ಅಂತ ಹೇಳಿಬಿಟ್ಟು ಅವರು ಆ ಕಡೆ ಟಾರ್ಪಲ್ಗೆ ಹೋದರು ಕಾಲಾಡೋದಕ್ಕೆ. ಸರಿ, ನಾನು ಇದನ್ನು ಈ ಥರ ಕಾಲಾಡಿದೆ. ಅದನ್ನು ಆಟ ಆಡಿಕೊಂಡು ವಿಡಿಯೋ ಮಾಡಿಕೊಂಡು ಕಾಲಾಡಿದ್ದೀನಿ ನಾನು. ನಮ್ದು ಇದೇ ಥರ ಇರುತ್ತೆ ಹಳ್ಳಿಯಲ್ಲಿ. ಅಂದರೆ ನಾವು ಏನೇನು ಬೆಳಿತೀವಿ ಆ ಬೆಳೆಗೆ ಹೊಂದ್ಕೊಂಡಿರ್ತೀವಿ. ಫಸ್ಟು ನಮ್ಮ ಮನೆಯಲ್ಲಿ ಏನು ಜಮೀನು ಇರಲಿಲ್ಲ. ನಾವು ಕಾಫಿ ಬೆಳೀತಿರೋದೇ ಇವಾಗ ಒಂದು 5-6 ವರ್ಷದಿಂದ. ತೋಟ ಗದ್ದೆನ ತೊಗೊಂಡು
15 ವರ್ಷ ಆಗಿತ್ತು. ಅದು ಗಿಡ ಎಲ್ಲ ಹಾಕಿ ಇವಾಗ ಫಸಲು ಬಿಡ್ತಾ ಇರೋದು. ಒಂದು 5 ವರ್ಷದಿಂದ ಸ್ವಲ್ಪ ಜಾಸ್ತಿ ಮೂಟೆ ಈ ವರ್ಷನೇ ಆಗಿರೋದು. ಸರಿ ನಮ್ಮ ಅಮ್ಮಗೆ ವಿಡಿಯೋ ಮಾಡ್ಕೊ ಅಂತ ನಮ್ಮಪ್ಪ ಬೇಲೂರಿಗೆ ಹೋಗಿ ನನ್ನ ಮಗಳಿಗೆ ಪಪ್ಸ್ ತಂದಿದ್ದಾರೆ. ಅವಳಿಗೆ ಕ್ಯಾಂಡಿ ಅಂದರೆ ಇಷ್ಟ, ಕ್ಯಾಂಡಿನ ತೊಗೊಂಬಂದಿದ್ದಾರೆ. ಯಾರೆಲ್ಲ ಕ್ಯಾಂಡಿ ತಿಂದಿದ್ದೀರಾ ಕಮೆಂಟ್ ಮಾಡಿ. ಕೂಲ್ ಡ್ರಿಂಕ್ಸ್ ತಂದವ್ರೆ, ತರಕಾರಿ ಮೂಲಂಗಿ ತಂದಿದ್ದಾರೆ, ನೆಲ್ಲಿಕಾಯಿ 220 ರೂಪಾಯಿ ಅಂತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದ್ದಾವೆ. ಏನಕ್ಕೆ ತಂದಿದ್ದಾರೋ ಗೊತ್ತಿಲ್ಲ. ಇನ್ನು ನನ್ನ ಮಗಳಿಗೆ ಅಂತ ಸಪೋಟ ಆರೆಂಜು ತೊಗೊಂಡ್ಬಂದಿದ್ದಾರೆ. ನೆಲ್ಲಿಕಾಯಿ ಐ ಥಿಂಕ್ ಯಾರಾದರೂ ಅಡುಗೆಗೆ ಹೇಳಿದಾರೋ ಏನೋ ಗೊತ್ತಿಲ್ಲ, ನೋಡುವ. ಹಾಂ, ಕೋಡ್ಬಳೆ ಮಾಡಿದ್ದಾರೆ, ಚೆನ್ನಾಗಿ ಬಂದಿದ್ದಾವೆ, ಸ್ಮೂತಾಗಿದ್ದಾವೆ. ಅಮ್ಮ ಇವೇನಮ್ಮ, ಏನೋ ಕಮ್ಮರ್ಗಟ್ಟೋ ಏನೋ ಅಂತಾರಲ್ಲ ಇವು, ರವೆ ಕಡಿನಾ? ಇವು ಸಖತ್ ಚೆನ್ನಾಗಿದ್ದಾವೆ. ಫುಲ್ಲು ಸ್ವೀಟು ಇರಲ್ಲ, ಸಪ್ಪೆನೂ ಇಲ್ಲ, ಒಂಥರ ಚೆನ್ನಾಗಿದೆ. ತಿಂದು ನೋಡಿದೆ, ಟ್ರೈ ಮಾಡಿ ಒಂದ್ಸಲ. ಓಕೆ, ನಮ್ಮಮ್ಮ ಊಟಕ್ಕೆ ಕಿಚಡಿ ಮಾಡಿದ್ದಾರೆ. ಕಿಚಡಿ ಸಾಂಬಾರು ಬಾಜಿ ಐತೆ, ಇಲ್ಲೇ ಕುತ್ಕೊಬಾ. ಭಾರಿ ಭೋಜನ, ಪುಳಿಚಾರು ತಿನ್ನೋರ್ದಿದೆ ಭೋಜನ. ಕಾಳು ಗಂಟ್ಲಿಗೆ ಆಗೋದು. ಏನೂ ಹಾಕಿಲ್ಲ ಗಂಟ್ಲಿಗೆ. ಏನಾಗಿದ್ದು ಕಳುಲೇನ? ಇಲ್ಲ ಅಮ್ಮ, ಕಳುಲೆ ಪಲ್ಯ ಯಾವಾಗ ಮಾಡ್ತೀಯಾ? ಸಾಕು 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 ಸಾಕು, ಹುಷಾರಿರ್ಲಿಲ್ವಲ್ಲ. ವಾವ್, ಯಮ್ಮಿ ಯಮ್ಮಿ. ನನ್ನ ಫೇವ್ರೆಟ್ ಫುಡ್ ಕಿಚಡಿ, ತರಕಾರಿ ಸಾಂಬಾರು, ಅದರಲ್ಲೂ ಹಿಂಗೆ ಕಾಳುಗಳು ಜಾಸ್ತಿ ಇರಬೇಕು, ಸಖತ್ ಇಷ್ಟ ನನಗೆ. ವಾವ್. ಇನ್ನು ಮಧ್ಯಾಹ್ನ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಸರಿ ನಾನು ನನ್ನ ಮಗಳು ದೇವಸ್ಥಾನಗಳಿಗೆ ಹೋಗಿ ಬರೋಣ, ಹಾಗೆ ವ್ಲಾಗ್ ಮಾಡ್ಕೊಬೇಕಿತ್ತಲ್ಲ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನುಗ್ಗೆಕಾಯಿ ಸೊಪ್ಪಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಹಳ್ಳಿ ಜೀವನನೇ ಒಂಥರ ಚೆಂದ ಅಲ್ವಾ, ಎಲ್ಲ ಅಲ್ಲಲ್ಲೇ ಬೆಳೆದಿರುತ್ತೆ. ಬೆಳಿಬೇಕು ತರಬೇಕು ಅಂತ ಏನಿಲ್ಲ, ಒಂದೊತ್ತು ತರಕಾರಿ ಇಲ್ಲ ಅಂದ್ರೂ ಏನೋ ಸೊಪ್ಪು ಸದೆ ಕಿತ್ಕೊಂಡು ಅಡುಗೆ ಮಾಡಿಬಿಡ್ಬೋದು. ಇದೊಂದು ಹೂವು ತುಂಬ ಇಷ್ಟ ನೋಡಿ, ಬೇಲಿಯಲ್ಲಿ ಟೊಮೆಟೊ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಅದಕ್ಕೆ ಹಳ್ಳಿ ಜೀವನ ಸೂಪರ್ ಅಂತ ಹೇಳೋದು. ಅದಕ್ಕೆ ಅಲ್ವಾ ಸಾಂಗ್ ಹೇಳೋದು, ಹಳ್ಳಿ ಹಾಡು ತಂದ ಸಾಂಗೇ ಇದೆ, ಅಷ್ಟು ಚೆನ್ನಾಗಿ ಅಲ್ವಾ. ಸೊ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ನಮ್ಮ ಮಜಾ ಹೆಂಗಿದೆ. ಇದೇ ನಮ್ಮೂರು ದೇವಸ್ಥಾನ. ನಾನು ನನ್ನ ಮಗಳು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತಿರುಗಾಡ್ಕೊಂಡು. ಹಳ್ಳಿ ಕಡೆ ಒಳ್ಳೆ ಗಾಳಿ ಬೆಳಕು ಅಲ್ವಾ, ಸೋ ನೈಸ್. My favorite flowers in the world of wow 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 wow. ಎಲ್ಲ ತೋರಿಸು, ಇಲ್ಲಿ 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 ಈ ಕಡೆ ಬಾ. ವಾವ್, ಹಿಂಗೆ ಬಾ, ಹಿಂಗೆ ನನ್ನನ್ನು ತೋರಿಸು. ನೈಸ್, ಕಮ್ ಕಮ್. ಆ್ಯಂಡ್ ಸೂಪರ್, ವಾವ್, ಸೊ ಎಕ್ಸೈಟ್ಮೆಂಟ್. So nice. ನೀನು ನನ್ನನ್ನು ಹಿಡಿದೇ ಇಲ್ಲ. So nice, so nice. ಇದೊಂದು ತೋರ್ಸೋಣ ಬಾಜುಕ ಸಾಕು. Wow, this is amazing, nice flower of the world. ಸಕ್ಕತ್ತಾಗಿದೆ. ಆ ಕಡೆ ತೋರಿಸಿ ದೇವಸ್ಥಾನ. ಕೊಡು ದೇವರು, ಈಗ ಹಾಕ್ಬಿಟ್ಟಿದ್ದಾರೆ. ಕೊಡು ಸಾಕು. ನೋಡಿ ಹೆಂಗಿದೆ ಅದನ್ನು ತೋರಿಸಿ. ಇದು ಎಲೆ ಬನ್ನಿ ಇಲ್ಲಿ ಸಾಕು. ಇದರಲ್ಲಿ ನಾವು ಸಣ್ಣ ಮಕ್ಕಳಿದ್ದಾಗ ಅಡುಗೆ ಆಟ ಆಡ್ತಾ ಇದ್ದು. ನೋಡಿದ್ದು ಹೆಸರು ಕಾಳು ಥರ, ಹೆಸರು ಕಾಳು ಥರನೇ ಇರುತ್ತೆ ಅದರಲ್ಲಿ. ನೋಡು, ಆಟ ಆಡೋಕ್ಕೆ ಯೂಸ್ ಮಾಡ್ತಾ ಇದ್ದು ನಾವು ಹೆಸರುಗಳು ಅನ್ನೋ ಥರ, ಹೆಸರು ಕಾಳು ಥರ ಇರುತ್ತೆ. ಇದು ಏನೇನೋ ಔಷಧಿಗಳಿಗೆ ಯೂಸ್ ಮಾಡ್ತಾರೆ. ಈಶ್ವರ ಟೆಂಪಲ್ ನೋಡ್ಕೊಂಡು ಬಂದ್ವಿ. ಇದು ಮಂಜುನಾಥ ಸ್ವಾಮಿ ಟೆಂಪಲ್ ಅಂತ. ಆ ಕಡೆ ಒಂದು ಈ ಕಡೆ ಒಂದು 2 ಟೆಂಪಲ್ ಇದೆ. ಇನ್ನು ಇದು ಹೀಗೆ ಇರುತ್ತೆ, ಟಾರ್ ರೋಡೆಲ್ಲ ಏನೂ ಹಾಕಿರಲ್ಲ, ಮಣ್ಣು ರೋಡೇನೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ. ಬಟ್ ಗಾಡಿಗಳೆಲ್ಲ ಚೆನ್ನಾಗೇ ಓಡಾಡುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಷ್ಟೇ. ಇನ್ನು ಇದೇ ನಮ್ಮ ಊರಿನ ಮಂಜುನಾಥ ಸ್ವಾಮಿ ಟೆಂಪಲ್. ಇದಕ್ಕೆ ಒಂದು ಇತಿಹಾಸನೇ ಇದೆ. ಏನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿರೋ ದೇವ್ರು ಬಂದು ಮಂಜುನಾಥ ಅಂದರೆ ಧರ್ಮಸ್ಥಳದಲ್ಲಿ ಇದೆ ಅಲ್ವಾ, ಆ ದೇವರೇನೆ ನಮ್ಮೂರಲ್ಲಿ ಒಂದು ಪಾದನ ಇಟ್ಬಿಟ್ಟು ಇನ್ನೊಂದು ಪಾದನ ಧರ್ಮಸ್ಥಳದಲ್ಲಿ ಇಟ್ಬಿಟ್ಟು ಅಲ್ಲಿ ಸ್ಥಾಪನೆ ಆಗಿದೆ ಅನ್ನೋ ಇತಿಹಾಸನೇ ಇದೆ. ಇದು ನಿಜ ಕೂಡ, ನಾನು ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಿರೋದಲ್ಲ. ನಾವು ಚಿಕ್ಕವರಿದ್ದಾಗಿಂದ ನಮಗೆ ಅಲ್ಲಿ ಪೂಜೆ ಮಾಡೋ ಪೂಜಾರು ಅದನ್ನೇ ಹೇಳಿರೋದು.
ಸೊ ಇದು ನಮ್ಮೂರಿನ ದೇವಸ್ಥಾನ. ಚೆನ್ನಾಗಿ ಅಪ್ಪಣೆ ಎಲ್ಲ ಚೆನ್ನಾಗಾಗುತ್ತೆ. ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ಒಳ್ಳೆ ರೀತಿ ಇರಬೇಕಷ್ಟೇ ನಮ್ಮ ಬೇಡಿಕೆಗಳು. ಇನ್ನು ಇದು ಬೆಚ್ಚಮೆಣ್ಸಿಕಾಯಿ ಅಂತಾರೆ ನಮ್ಮ ಕಡೆ, ಸಖತ್ತಾಗಿರುತ್ತೆ. ಈ ಬೆಚ್ಚಮೆಣ್ಸಿಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ಇನ್ನು ಇದು ಒಂದು ಕೆಂಪು ಹೂವು. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಹೊರಟ್ವಿ ದೇವಸ್ಥಾನದಿಂದ. ಹಣ್ಣು ಎಲ್ಲ ಕಡೆ ಕೊಯ್ದುಬಿಟ್ಟಿದ್ದಾರೆ. ನಾನು ಹಣ್ಣು ತೋರಿಸೋಣ ಅಂತ ಅಂದ್ಕೊಂಡೆ. ನೋಡಿ, ಇದು ಬೇಲಿಯಲ್ಲಿ ಹಾಕಿರ್ತಾರಲ್ವ, ಬೇಲಿಯಲ್ಲಿ ಹಾಕಿರೋದಕ್ಕೆ ರೋಬಸ್ಟಾ ಅಂತಾರೆ. ಅಲ್ಲಿ ಒಳಗಡೆ ಇದೆ ನೋಡಿ, ಅದು ಸೆಲೆಕ್ಷನ್ ಗಿಡ ಅಂತಾರೆ. ಹಣ್ಣು ಕೊಯ್ಲಿ ಅಲ್ವಾ, ಸೊ ಎಲ್ಲ ಆಗಿಬಿಟ್ಟಿದೆ. ಮೆಣಸು ಬೀಳು ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಇದೇ ಮೆಣಸಿನ ಗಿಡ. ಮೆಣಸು ಆಲ್ರೆಡಿ ಬಿಟ್ಬಿಟ್ಟಿದೆ. ನಾನು ಝೂಮ್ ಮಾಡಿ ತೋರಿಸೋಕ್ಕೆ ಕಾಣಿಸ್ತಿದೆ ನೋಡಿ. ಇದೇ ಮೆಣಸು ಬೀಳು. ನಮ್ಮ ಕಡೆ ಇದೆ ತೋಟದಲ್ಲೆಲ್ಲ ಮೆಣಸು ಬೀಳು ಹಾಕಿರ್ತಾರೆ, ಏಲಕ್ಕಿ ಹಾಕಿರ್ತಾರೆ, ಕಾಫಿ ಇದೇ ಜಾಸ್ತಿ ಬೆಳೆಯೋದು. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದು ಕೆಳಗಡೆ ಇದೆ ನೋಡಿ ಮೆಣಸು, ಆ ಕಡೆ ಇದೆ ನೋಡಿ. ಎಲೆ ಸೇಮ್ ವಿಳ್ಯದೆಲೆ ಎಲೆ ಇರುತ್ತಲ್ವ, ಅದೇ ಥರ ಇರುತ್ತೆ, ಸೇಮ್ ಬಿಟ್ಟು ಹಾಗೆ ಇರುತ್ತೆ. ನೋಡಿದ್ರಲ್ಲ, ಇದು ಮೆಣಸು. ಸನ್ಲೈಟ್ಗೆ ಸಕ್ಕತ್ತಾಗಿ ಬರ್ತಿದೆ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ವಿಡಿಯೋ ಆನ್ ಮಾಡ್ಕೊಂಡೇ ಇರಲ್ಲ, ಸುಮ್ಮನೆ ಮಾತಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಅದಕ್ಕೆ ನಗಾಡ್ತಾ ಇದ್ದಾಳೆ. ಸೊ ಇದು ಮೇನ್ ರೋಡ್ಗೆ ಹೋಗುತ್ತೆ. ಸೊ ಈ ರೋಡು ನಮ್ಮ ಮನೆ ಹತ್ರನೇ ಡೈರೆಕ್ಟ್ ಹೋಗುತ್ತೆ. ಫಸ್ಟ್ ಹಿಂಗೆಲ್ಲ ಓಡಾಡೋ ಥರ ಇರಲಿಲ್ಲ, ಭಯ ಓಡಾಡೋದಕ್ಕೆ ಹಾವು ಗೀವು ಬಂದ್ಬಿಡುತ್ತೆ ಅಂತ. ಬಿಸಿಲು ಟೈಮ್ ಅಲ್ವಾ, ಸೊ ಬಿಸಿಲು ಕಾಯಿಸ್ಕೊಳ್ಳೋದಕ್ಕೆ ಸಂದು ಪಂದಲ್ಲಿ ಇದ್ದಿದ್ದು ಹಾವುಗಳೆಲ್ಲ ಬಂದ್ಬಿಡುತ್ತೆ. ಇದೆಲ್ಲ ಫಸ್ಟು ಜಮೀನು ಹಾಳು ಬಿದ್ದಿತ್ತು, ಇವಾಗ ಎಲ್ಲ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ಓಡಾಡೋದಕ್ಕೆ ಜಾಗ ಇದೆ. ಫಸ್ಟ್ ಇಲ್ಲೆಲ್ಲ ಫ್ರೀ ಇತ್ತು. ನಾನು ನನ್ನ ತಮ್ಮ ಮಕ್ಕಳೆಲ್ಲ ಇಲ್ಲಿ ತುಂಬ ಆಟಾಡ್ತಾ ಇದ್ವಿ. ಲಗೋರಿ, ರಂಗನೋಲ ಅಂತ ಹೇಳೋರು, ಅವರೇ ಓನರು. ಸೊ ಹಾಗಾಗಿ ನೋಡಿ, ಅಲ್ಲಿ ಕೆಸ ಎಷ್ಟು ದೊಡ್ಡದಾಗಿದೆ. ಎಂತಮ್ಮ ಬಾ, ಇಲ್ಲೇ ಇದ್ದೀನಲ್ಲ. ಸೊ ಫೈನಲಿ ಇದು ಡೈರೆಕ್ಟ್ ನಮ್ಮ ಮನೆ ಹತ್ರನೇ ಬರುತ್ತೆ ರೋಡು. ಪರವಾಗಿಲ್ಲ, ಈಸಿ ಇದೆ. ನಾನು ಆವಾಗಲೇ ಇಲ್ಲೇ ಹೋಗ್ಬಿಡ್ಬೇಕಿತ್ತು, ಸುಮ್ಮನೆ ಸುತ್ತಾಡ್ಕೊಂಡ್ಬಂದೆ ರೋಡಲ್ಲೆಲ್ಲ. ಸೂಪರ್. ಬೆಳಗ್ಗೆ ಲೈವಲ್ಲಿ ತೋರಿಸಿದ್ದೆ ಅಲ್ವಾ, ಅಲ್ಲಿ ಮಣ್ಣು ನೋಡಿದ್ದು. ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ನೋಡಿ. ಚೆನ್ನಾಗಿದೆ, ಫುಲ್ಲು ಫ್ರೀ ಇದೆ. ಈ ಒಂದು ಅರ್ಧ ಎಕರೆ, 1 ಎಕರೆ ಇದೆಯೇನೋ ಜಾಗ. ಅವಾಗ ನಾವು ಸ್ಕೂಲಲ್ಲಿದ್ದಾಗ ಆಟ ಆಡ್ಕೊಂಡಿರ್ತಾ ಇದ್ವಿ, ಚೆನ್ನಾಗಿತ್ತು. ಇವಾಗಲೇ ಹಿಂಗೆ ನೋಡಿ, ಅಲ್ಲೇ ನಮ್ಮನೆ ಕಾಣಿಸ್ತಾ ಇದೆ. ವಾವ್, ಇಲ್ಲೊಂದು ಬೇಲಿಯಲ್ಲಿ ಹೂವು ಎಷ್ಟು ಚೆನ್ನಾಗಿದೆ. ಇದ್ರಲ್ಲಿ ನನ್ನ ಮಗಳು ಹೆಂಗೆ ನಡ್ಕೊಂಡ್ಬರ್ತಾಳೋ ಗೊತ್ತಿಲ್ಲ. ಕಮ್ ಏನಾಗಲ್ಲ, ಬಾ, ಚೆನ್ನಾಗಿದ್ಯಾ. ಅಲ್ಲೇ ಮನೆ ಕಾಣಿಸ್ತಿಲ್ವಾ? ಅಡ್ಡದಾರಿ. ನಾವು ಸ್ಕೂಲ್ಗೆಲ್ಲ ಹಿಂಗೆ ಹೋಗ್ತಾ ಇದ್ದಿದ್ದು ಅವಾಗ. ಅಡ್ಡದಾರಿಯಲ್ಲೇ ಹೋಗೋದು ಜಾಸ್ತಿ, ಸುತ್ತಿ ಬಳಸಿ ಎಲ್ಲ ಹೋಗ್ತಾ ಇರಲಿಲ್ಲ. ಈ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ಜಡು ಅಂತಾರೆ. ನಂಗೆ ತುಂಬ ಇಷ್ಟ ಈ ಹೂವು. ವಾವ್, ನೈಸ್. ಓಕೆ, ಹೋಗ್ತೀವಿ, ಮನೆ ಹತ್ರ ಟೈಮ್ ಆಗುತ್ತೆ. ನಾವು ಅಡ್ಡದಾರಿಯಲ್ಲಿ ಬಂದಿದ್ದಕ್ಕೆ ನಮ್ಮ ನಾಯಿ ಬೊಗಳ್ತಿದ್ದಾನೆ ಯಾರು ಅಂತ. ಏಯ್, ನಾವೇ ಕಮ್ ಬೇಗ ಬರಬೇಕು. ಹಿಂಗೆ ನಡಿಬೇಕು ಜೀತಾ, ಟಾರ್ ರೋಡಲ್ಲೆಲ್ಲ ನಡೆಯೋದು, ಇಂಥ ಮಣ್ಣಲ್ಲೆಲ್ಲ ನಡಿಬೇಕು. ಆವಾಗಲೇ ನೀನು ಸ್ಟ್ರಾಂಗ್ ಅನ್ಸೋದು. ನೋಡು, ನಮ್ಮ ಕ್ಯಾಟ್ ಇಲ್ಲೇ ಇದ್ದಾನೆ. ಓಯ್ ಪುಸಿ, ಸ್ನಾನ ಎಲ್ಲ ಆಯಿತು, ಮೈ ಒಣಗ್ತಾ ಎಲ್ಲ ನೋಡೋಣ ಹೆಂಗಿದೆಯಾ. ಅಯ್ಯೋ ಪಾಪ, ಮಣ್ಣಲ್ಲಿ ಬಂದಿದ್ದು ಅದಾರ್ದ. ಸುಮ್ಮನೆ ಸ್ನಾನ ಮಾಡಿಸಿದ್ದು ವೇಸ್ಟ್ ನಿಮಗೆ. ಸ್ನಾನ ಆಯಿತು ಚೆನ್ನಾಗಿ, ಪಾಪ ಸುಮ್ಮನೆ ಸ್ನಾನ ಮಾಡಿಸ್ಕೊಂಡೆ. ಗುಡ್ ಬಾಯ್. ಗುಡ್ ನೀನು, ಪೂಚು ಮುದ್ದಾಗಿದೆಯಾ, ಅದಕ್ಕೆ ಗುಡ್ ಬಚ್ಚಿ ನೀನು, ಚಿನ್ನ ಮರಿ, ಮುದ್ದು ಮರಿ. ನಾನು ಹಿಂಗೆ ಗಿಲ್ತೀನಿ, ಸಿಕ್ಕಿದ್ರೆ ಹಿಂಗಿಲ್ಲ ಜಾಸ್ತಿ. ನಾಯಿನೇ ಆಗಲಿ ಬೇಕೇ ಆಗಲಿ, ಸಣ್ಣವಳಿಂದ ನಂಗೆ ಅದು ಅಭ್ಯಾಸ. ನೋಡಿ, ಹಿಂಗೆ ಗಿಲ್ಲೋದು ನಾನು. ಅವಕ್ಕೂ ಮಜಾ ಸಿಗುತ್ತೆ ಹಂಗಂದರೆ. ಅವಕ್ಕೆ ನೋಡು, ಹುಳ ಎಲ್ಲ ಇರುತ್ತೆ ಅಲ್ವಾ, ನಾವು ಹಂಗೆ ಅಂದಾಗ ಅದಕ್ಕೊಂಥರ ನಚ್ಚಗಾಗುತ್ತೆ, ಚೆನ್ನಾಗಿರುತ್ತೆ. ಅವಕ್ಕೆ ಚೆನ್ನಾಗಿ ಅನಿಸುತ್ತೆ. ಹುಳಗಳಿದ್ದಾವೆ, ತೆಗಿಬೇಕು. ಕಾಗೆ ಕವ್ವ, ಸುಮ್ಮನಿರು ಅವ್ವ. ಯಾಕೆ ಹಂಗೆ ಬಡ್ಕೊತಿದ್ಯಾ? ಹುಣಸೆ ಮರದಲ್ಲಿದೆಯಾ ನಿಮ್ಮ ಅಜ್ಜಿ? ಬಿಡು ಅವ್ನು, ಯಾಕೆ ಎತ್ಕೊಂತಿದ್ಯಾ? ಬಿಸಿಲು ಒಣಗಿಸ್ಕೊಂತ ಇದ್ದಾನೆ, ಬೇಡ ಬಿಡು. ಅವ್ನ ಪಾಡಿಗೆ ಒಂದು ಮೈ ಒಣಗಿಸ್ಕೊಂಡ್ಲಿ ಒಂದು ಸ್ವಲ್ಪ ಹೊತ್ತು. ಬಿಡು, ಬಾ, ನಡಿ ನೀನು ಸಾಕು. ನೀನು ಬಾ, ಬಂದೆ, ನಡಿ. ಬಾಯ್ ಚಿನ್ನಮ್ಮ, ಬಾಯ್. ಓಕೆ, ತೋಟಕ್ಕೆ ಅಂತ ಹೊರಟ್ವಿ. ನಮ್ಮ ಸ್ಲಿಪ್ಪರ್ ನೋಡಿ ಅಲ್ಲಿ ಹಿಂಗೆ ಹಾಕ್ಕೊಂಡು ಹೋಗ್ಬೇಕು. ಸ್ವಲ್ಪ ಗೊಟ್ಲು ನೀರೆಲ್ಲ ಇದೆ. ನನ್ನ ಮಗಳು ಹಾಕ್ಕೊತಾಳೆ, ನಮ್ಮ ಅಮ್ಮನೂ ಅವನೇ ಹಾಕ್ಕೊತಾರೆ. ತೋಟಕ್ಕೆ ಹೋಗುವ. ಲೈವ್ ಬೇರೆ ಮಾಡೋಣ ಅಂದ್ಕೊತಾ ಇದ್ದೀನಿ. ನೆಟ್ವರ್ಕ್ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ತುಂಬ ಗೊಟ್ಲು ನೀರೆಲ್ಲ ಇರುತ್ತೆ. ಅದಕ್ಕೆ ಓಕೆ, ಗದ್ದೆಗೆ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಯ್ಯ ಮಾತ್ರ ಮುಂದೆನೇ ಇರ್ತಾನೆ. ಓಯ್, ಇರೋ ಒಂದು ನಿಮಿಷ. ಅವ್ನು ಅಪ್ಪನ ಬಿಟ್ಟಿರೋದೇ ಇಲ್ಲ ಅನ್ಸುತ್ತೆ. ಇವತ್ತು ಹೆಂಗೆ ಇಲ್ಲಿ ಬರ್ತಿದ್ದಾನೆ? ಯಾಕೆ ಅಪ್ಪನ ಮರಿ ಹಿಡ್ಕೊಂಡು ಹೋಗಿತ್ತಾ? ಓಯ್, ಏನು ಇವನ ಹೆಸರು? ಗದ್ದೆಗೆ ಬರ್ತೀಯಾ ಸ್ವಾಮಿ? ಚಂದ. ನಾನು ಅವಾಗ ಎತ್ಕೊಂಡು ಕಟ್ಕೊತಾ ಇದ್ದೆ. ಎಂತ ಹೂವು ಹೇಳೋದು? ಕಡ್ಡಂಗಿ ಸೊಪ್ಪಿನ. ಇದು ಕಣಮ್ಮ, ಹಂಗೆ ಕಡ್ಡಂಗಿ ಸೊಪ್ಪು. ಅದು ನನಗೂ ಗೊತ್ತು, ಕಡ್ಡಂಗಿ ಸೊಪ್ಪು ಅಂತ. ಹೆಂಗಿತ್ತು ನೋಡು ಕಡ್ಡಂಗಿ ಸೊಪ್ಪಿಲ್ಲಿ. ಸಿಚ್ಚು ಹಾಯ್ ಸಿಚ್ಚು. ನೋಡು, ವ್ಲಾಗ್ಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸಿಚ್ಚು, ಓ ಗಾಡ್, ವಾಯ್ಸ್ ಕೊಡ್ತಾ ಇದ್ದೀನಿ. ಹೈಲೈಟ್ ಆಗಿಬಿಡುತ್ತೆ. ಸಿಂಚು ಹೆಸರು ಹೈಲೈಟ್.
ಆಯಿತು ತೋರಿಸ್ತೀನಿ ಅಮ್ಮನ. ನೋಡಿ ಸಿಂಚು, ಹೂವು ಎಷ್ಟು ಚೆನ್ನಾಗಿದೆ. ವಾವ್, ನೋಡು ನಮ್ಮ ನಾಯಿ ಬರ್ತಿದ್ದಾನೆ. ಓಯ್ ಬಾ 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 ಟಾಮಿ, ಟಾಮ್ ಟಾಮ್ ಟಾಮ್. ಹ್ಞೂ, ಇದ್ರ ಕಾಯಿ ಇದು ಆ ಕಡೆ ಮಂಗಳೂರಲ್ಲೂ ಇರುತ್ತೆ ಸಿಂಚು. ಈ ಹೂವು ತುಂಬ ಇಷ್ಟ. ಹಾಯ್ ಅಮ್ಮ, ಹಾಯ್ ಸಿಂಚು ಅನ್ನು. ಹಾಯ್ ಸಿಂಚು. ಏನೋ ತಿಂತಾ ಇದೆಯಾ ನೀನು? ಹುಲ್ಲು ತಿಂತಾ ಇದೆಯಾ? ಓ, ಹೆಂಗೆ ಹೋಗೋದು ನೋಡು ನಮ್ಮ ನಾಯಿ ಎಷ್ಟು ಚೆನ್ನಾಗಿ ಹೋಗ್ತಾನೆ. ನಾನು ಕಲಿಬೇಕು ಅವನಿಂದ. ನಾನು ಹೆಂಗೆ ಹೋಗಲಿ? ಓ ಗಾಡ್, ಅವೆಲ್ಲ ಸಾಹಸ ಮಾಡಬೇಕು. ಎರಡು ಕೈಲಿ ಒಂದೊಂದು ಮೊಬೈಲ್ ಹಿಡ್ಕೊಂಡು ಬಿದ್ದರೆ ಎರಡು ಪೊಂಟಿ. ಓಕೆ ಓಕೆ, ಹಾಂ, ನಾನು ಆಮೇಲೆ ವ್ಲಾಗ್ ಮಾಡ್ಕೊಳ್ತೀನಿ. ಓಕೆ, ವ್ಯೂಸು ಸಖತ್ತಾಗಿದೆ. ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ದಿಸ್ ಈಸ್ ಮೈ ಮಲೆನಾಡು. ಹೇಗಿದೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದವರು ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್. ಈ ಕಡೆ ಒಂದು ಕೈಲಿ ವಿಡಿಯೋ, ಒಂದು ಕೈಲಿ ಲೈವು. ಚೆನ್ನಾಗಿದೆ. ಇದಕ್ಕೆ ಆಮೇಲೆ ವಾಯ್ಸ್ ಕೊಡ್ತೀನಿ. ಓಕೆ, ಹಾಯ್ ಹಾಯ್ ಎವ್ರಿವನ್. ಏನಮ್ಮ ಸೌಂಡು? ಬೋರ್ ಕೊರಿತಾ ಇದ್ದಾರಲ್ಲ. ಇವಾಗ ಇರೋದು ಮಜಾ, ಇಲ್ಲಿ ಇಟ್ಕೊಂಡು ಹೋಗೋದು. ಹಾಯ್ ಉಮೇಶ್, ವೆಲ್ಕಮ್ ಟು ಲೈವ್ ಸ್ಟ್ರೀಮ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಹೇಗಿದ್ದೀರಾ ಉಮೇಶ್? ಕಾಫಿ ಆಯಿತಾ ನಿಮ್ಮದು? ಓ, ಮಕ್ಕ ಹತ್ರ ಇಟ್ಕೊಂಡು ಫೋನು. ಹಬ್ಬ, ಗದ್ದೆಗೆ ಹೋಗೋವರೆಗೂ ಕಷ್ಟನೇ ಈ ಜಾಗದಲ್ಲಿ. ಕಾಲು ಅಡ್ಡ ಅಡ್ಡ ಇಟ್ಕೊಂಡು ಬಾ. ಇದು ಇರೋದು ಸಾಹಸ, ಇಲ್ಲೆಲ್ಲ ಹೋಗೋದು. ಯಪ್ಪ. ಹಾಯ್ ಹಾಯ್, ವೆಲ್ಕಮ್ ಟು ಲೈವ್ ಸ್ಟ್ರೀಮ್. ಅಮ್ಮ ಎಲ್ಲೋದಮ್ಮ ನೀನು? ಯಾವ ಕಡೆ? ನಿಂಗೆ ಓಡಾಡಿ ರೂಢಿ ಆಗಿದೆ. ಆಗಿದೆ, ಏನು ಮಾಡಿ? ಈ ಬಟ್ಟೆ ತಂದ್ಕೊಂಡು ಜಾಸ್ತಿ. ಹಾಯ್ ವಿಶ್ವನಾಥ್, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ. ಹಾಯ್ ಆಕಾಶ್. ಹೈಡಲ್ ಯಾರು ಇರಬೇಡಿ, ಲೈವ್ಗೆ ಜಾಯ್ನ್ ಆಗಿ. ನೋಡಿ ನಮ್ಮ ಮಲೆನಾಡಿನ ಸಿರಿ ವೈಭವ. ಹಿಂಗೆ ನಡಿಬೇಕು ಅಂದರೆ ನೋಡಿ ಹೆಂಗಿದೆ ರೋಡು. ಗೊಟ್ಲು ಎಲ್ಲ ನಡೆಯೋಕ್ಕಾಗಲ್ಲ. ಓಹ್, ನೋಡ್ಕೊಂಡು ಹೋಗಿ. ಹಾಂ, ನೋಡ್ಕೊಂಡೇ ಹೋಗ್ತೀನಿ. ನೋಡಿ, ಇದು ಗಿಡದ್ದು ಮುಳ್ಳು ಚುಚ್ಚುತ್ತೆ. ಹೈಟಿಗಿರುತ್ತಾ, ಕಾಲದ ಹಂಗೆ ಚುಚ್ಚುತ್ತೆ. ಎಪ್ಪೋ, ಯಾರಿದು? ಇನ್ನೋಸೆಂಟ್ ರಾಜು. ಏ ಹಾಯ್ ರಾಜು, ವೆಲ್ಕಮ್. ಪ್ಲೀಸ್ ಅವಾಗಿಂದ ಕಮೆಂಟ್ ಮಾಡ್ತಾ ಇದ್ದೀರಾ. ಲೈವ್ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ ಪ್ಲೀಸ್, ಲೈಕ್ ಮಾಡಿ. ಹಾಂ, ಈ ರೋಡ್ಗಳಲ್ಲಿ ಸಾಹಸ ಮಾಡಿ ನಡ್ಕೊಂಡು ಹೋಗಬೇಕು. ಒಳ್ಳೆ ಟಾರ್ ರೋಡಪ್ಪ ಇದು. ಓ ಗಾಡ್, ಇವಾಗ ಇರೋ ಬರೋ ದೇವ್ರುಗಳೆಲ್ಲ ನೆನಪಿಗೆ ಬರ್ತವೆ. ಬಾಕಿ ಟೈಮಲ್ಲಿ ಯಾವ ದೇವರು ನೆನಪಿರಲ್ಲ. ಈ ಟೈಮಲ್ಲಿ ಎಲ್ಲ ದೇವರು ನೆನಪಿಗೆ ಬರುತ್ತೆ. ಹಂಗೆ ಅಲ್ವಾ ಈ ಮನುಷ್ಯರು ಕಷ್ಟಪಡುವಾಗಲೇ ದೇವ್ರನ್ನ ನೆನೆಸ್ಕೊಳ್ಳೋದು. ನಾರ್ಮಲಾಗಿ ಆಯಾಗಿ ಖುಷಿಯಾಗಿದ್ದಾಗ ದೇವ್ರನ್ನ ನೆನೆಸ್ಕೊಳ್ಳಲ್ಲ. ಹಬ್ಬ ಸ್ವಾಮಿ. ನಮ್ಮ ನಾಯಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ ಅವನು. ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ, ಹೋಗ್ಬಿಟ್ಟು ಅವನು. ಏ ಟಾಮ್. ಫೈನಲಿ ಇದು ನಮ್ಮ ತೋಟ. ಇಷ್ಟು ದೂರ ಬರಬೇಕು ತೋಟಕ್ಕೆ ನಡ್ಕೊಂಡು ಬರೋದಕ್ಕೆ. ಓ, ನವಿಲ್ ಕೂಗ್ತಾ ಇದೆ ನೋಡಿ. ಒಂದೊಂದು ಗಿಡದಲ್ಲಿ ಕಾಫಿ ಹಣ್ಣಿದೆ ಅಷ್ಟೇ. ಹಣ್ಣು ಕುಯ್ದು ಬಿಟ್ಟಿದ್ದೀರಾ ಅಲ್ಲೇ? ನಮ್ಮ ಹಣ್ಣೆಲ್ಲ ಕುಯ್ದಿದ್ದಾರೆ. ಅದ್ಯಾಕೆ ಈ ಕಡೆ ಹೋಗ್ತಾ ಇದೆಯಾ? ರೋಬಸ್ಟ ಹಂಗೆ ಇದೆಯಾ? ಬರೀ ಇದು ಮಾತ್ರ ಕುಯ್ದಿರೋದಾ? ಅರಬಿಕಾ. ನೋಡಿ ಫ್ರೆಂಡ್ಸ್, ಇದೆ ಕಾಫಿ. ಯಾರು ನೋಡಿಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ. ಇದು ರೋಬಸ್ಟ ಅಲ್ಲೇ ನಮ್ಮ? ಅದು ರೋಬಸ್ಟ, ಒಂದೊಂದು ಸೆಲೆಕ್ಷನ್ನು ರೋಬಸ್ಟ. ಇದೆಲ್ಲ ರೋಬಸ್ಟನೇ. ಕಾಯಿ ಕಾಣಿಸ್ತಾ ಇರೋದೆಲ್ಲ ರೋಬಸ್ಟನೇ. ಇದು ಸೆಲೆಕ್ಷನ್ನು, ಈ ಗಿಡ ಸೆಲೆಕ್ಷನ್ನು ನೋಡಿ. ಸೆಲೆಕ್ಷನಲ್ಲಿ ಕಾಯಿ ಜಾಸ್ತಿ ಬಿಟ್ಟಿರುತ್ತೆ, ರೋಬಸ್ಟದಲ್ಲಿ ಆ ಥರ ಬಿಟ್ಟಿರುತ್ತೆ. ಈ ಥರ ರೋಬಸ್ಟ. ಇದು ಬಂದು ಸೆಲೆಕ್ಷನ್ ಗಿಡದಲ್ಲಿ ಜಾಸ್ತಿ ಬಿಟ್ಟಿರುತ್ತೆ. ಇದು ಅಡಿಕೆ ಗಿಡ, ಇದು ಬೆಚ್ಚಮೆಣಸಿನ್ಕಾಯಿ ಗಿಡ. ಚುರುಕು ಮೆಣಸು ಲೈವ್ ಬಂದಿದ್ರೆ ಅವ್ರು ನೋಡ್ಬೋದಿತ್ತು ಇದನ್ನು. ಚೆನ್ನಾಗಿದೆ ಚುರುಕು ಮೆಣಸು. ಏ ಡಾಗಿ, ಎಲ್ಲ ಕಡೆ ಹುಲ್ ತಿಂತೀಯ ನೀನು? ಹುಲ್ ತಿನ್ನೋದೇ ಕೆಲಸನಾ? ಓಯ್, ತಿನ್ನು. ಬಾ ಅಮ್ಮ ಹೋಯ್ತು, ಹೋಗ್ಬೇಕು. ನಡಿ ಓಡು. ನೀನು ಬರೀ ಅಡ್ಡ ದಾರಿಲೇ ಹೋಗೋದು, ಸ್ಟ್ರೈಟ್ ದಾರಿಲಿ ಹೋಗಲ್ಲ ನೀನು. ಟುಮಿ. ಅಮ್ಮ, ಹಣ್ಣಾಗಿರೋ ಗಿಡ ಎಲ್ಲಿತ್ತಮ್ಮ? ನಾನು ವಿಡಿಯೋ ಮಾಡ್ಕೊಬೇಕು ಹಣ್ಣಾಗಿರೋ ಗಿಡನ. ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಅಷ್ಟು ಗೊಚ್ಚ ಇಲ್ಲ, ಆ ಕಡೆ ಮಾತ್ರ. ಇದು ಗಂಧದ ಮರ ತಾನೇ ಅಮ್ಮ ಇದು? ಓಕೆ. ಹಾಯ್ ರಾಜು, ಥ್ಯಾಂಕ್ ಯು. ಹಾಯ್ ತಿಪೇಶ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಎಲ್ರಿಗೂ? ಇಂದ ಬಂದಿದ್ದು ಇಲ್ಲಿ ಈ ಥರ ಜಾಗ ಇದೆ. ಇಲ್ಲಿ ದಾಟ್ಕೊಂಡು ಹಿಂಗೆ ಹೋಗಬೇಕು. ಇಲ್ಲಿ ದೊಡ್ಡದು ಅಳಗಾವಲಿ ಅಂತಾರೆ, ಅದು ಚೆನ್ನಾಗಿ ಬಿಡುತ್ತೆ ಅಲ್ಲ, ಚೆನ್ನಾಗಿ ನೀರು ಬರೋದು. ತೋಟಕ್ಕೆ ಶೀತ ಆಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದಾರೆ. ಓ ಗಾಡ್, ಸಿಂಚು ನೋಡು, ಇದು ಬೆಚ್ಚಮೆಣಸಿನ್ಕಾಯಿ ಅಂತೀವಿ. ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು ತಿಂದರೆ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ಇದನ್ನು ತಿನ್ನಬೇಕು ನೋಡಿ. ಫೈನಲಿ ಕಾಫಿ ತೋಟಕ್ಕೆ ಬಂದ್ವಿ. ಇದೇ ಕಾಫಿ ಹಣ್ಣು. ಬೆಚ್ಚಮೆಣಸಿನ್ಕಾಯಿ ಗಿಡ ಎಲ್ಲಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಅದು ತಿಂದರೆ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ಕಾಫಿ ಹಣ್ಣು ನೋಡಿ. ಕಾಫಿ ಹಣ್ಣು ಆ ಕಡೆ ಚೆನ್ನಾಗಿದೆ. ಹಣ್ಣು ಕುಯ್ದು ಬಿಟ್ಟಿದ್ದಾರೆ ಮೊನ್ನೆ ಅಷ್ಟೇ. ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ನಾನೊಂದು ಸ್ವಲ್ಪ ಬೆಂಗಳೂರಿಗೆ ತಿಳ್ಕೊಂಡು ಹೋಗಬೇಕು. ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಫ್ರೆಶ್ ಆಗಿದ್ದಾವೆ. ಯಾವ ಔಷಧಿ ಹೊಡೆದಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ನಮ್ಮನೆಯವ್ರಿಗೆ ಇಷ್ಟ ಇವು ಬೆಚ್ಚಮೆಣಸಿನ್ಕಾಯಿ. ಹಾಕಿದ್ದು ಚೆನ್ನಾಗಿ ಬಂದಿದ್ದು. ಇಲ್ಲಿ ತೋರಿಸು ಕೈಯಲ್ಲಿ.
ಎಷ್ಟು ಚೆನ್ನಾಗಿದೆ. ಹುಣಸೆ ಹಣ್ಣು ಅಲ್ಲ ಕಿತ್ತಳೆ ಹಣ್ಣಿಗೆ ಒಂದೊಂದು ಹಿಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಚೆನ್ನಾಗಿಬಿಟ್ಟಿದೆ ಕಾಯಿ. ಈ ಥರ ಬಿಡಬೇಕು ಫಸ್ಲು. ಹಿಂಗೆ ಫಸ್ಲು ಬಿಟ್ಟರೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ. ತೋಟದಲ್ಲಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಬಾಳೆಕಾಯಿ, ಬಾಳೆಗೊನೆ ನೋಡಿದ್ದೀರಾ? ಯಾರಾದರೂ ನೋಡಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದು ಬಂದು ಕಾಫಿ ಹಣ್ಣೆಲ್ಲ ಕುಯ್ದಿದ್ದಾರೆ ನೋಡಿ. ಈ ಥರ ಇರುತ್ತೆ. ಇದೇ ಕಾಫಿ ಗಿಡ, ಇದಕ್ಕೆ ಕಾಫಿ ಅಂತ ಹೇಳ್ತಾರೆ. ಆ್ಯಂಡ್ ಇದು ಬಂದು ರೋಬಸ್ಟ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಇದು ರೋಬಸ್ಟ ಗಿಡ. ಕಾಯಿ ಎಷ್ಟು ಚೆನ್ನಾಗಿಬಿಟ್ಟಿದೆ, ಸಖತ್ತಾಗಿದೆ. ಆ್ಯಂಡ್ ಹಿಂಗೆ ಮುಂದೆ ಬಂದರೆ ಒಂದು ಕೃಷಿ ಹೊಂಡ ಇದೆ ನೋಡಿ. ಇಲ್ಲಿ ಹಕ್ಕಿಗಳು ತಿಂದು ಬೇಳೆ ಅಮ್ಮ ಪುಚ್ಚುಕ್ ಮಾಡಿದ ನೋಡು. ಪುಚ್ಕಿ ಮಾಡಿದ್ದಾವೆ. ಎಷ್ಟೊಂದಿದೆ ನೋಡು ಪುಚ್ಕಿ. ಇದೇ ನಮ್ಮ ಕೃಷಿ ಹೊಂಡ. ಹೇಗಿದೆ ನೋಡಿ ಕಮೆಂಟ್ ಮಾಡಿ. ಇದರಲ್ಲಿ ಮೀನುಗಳಿದ್ದಾವೆ. ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದು ಒಂದಿನ ಮೀನು ತಿನ್ನಿಸ್ಬೇಕು ನಮ್ಮ ತೋಟದ್ದು ಕೃಷಿ ಹೊಂಡದ್ರಲ್ಲಿ. ನಾನು ತಿನ್ನಲ್ಲ ಮೀನು. ನಾನು ಪ್ಯೂರ್ ವೆಜ್ಜು. ನಮ್ಮ ಮನೆಯವ್ರಿಗೆ ಗಾಳ ಹಾಕಿ ಮೀನು ಹಿಡಿದು ತಿನ್ನಿಸ್ಬೇಕು. ಹೆಂಗಿದೆ ನಮ್ಮ ನಾಯಿ ಅಂತೂ ಇಲ್ಲೇ ಓಡಾಡ್ತಾನೆ. ಅವ್ನು ಎಲ್ಲೂ ಹೋಗಲ್ಲ. ಈಗ ನಾನು ಬಿದ್ದೋಗ್ತಾ ಇದ್ದೆ ಕೃಷಿ ಹೊಂಡಕ್ಕೆ ನಾಯಿಗೆ ತೋರಿಸ್ಕೊಂಡು. ಏಯ್ ಡಾಗಿ, ಅಮ್ಮ ಈ ಕಡೆ ಎಲ್ಲ ಚೆನ್ನಾಗಿದೆ. ಅಂದರೆ ರೋಬಸ್ಟ ಅಲ್ವಾ ಅದು ಹಣ್ಣು ಇರೋದೆಲ್ಲ. ಆ ಕಡೆ ಚೆನ್ನಾಗಿದೆ ರೋಬಸ್ಟ. ಚೆನ್ನಾಗಿದೆ ನೋಡಿ. ಇದು ರೋಬಸ್ಟ ಅಂತಾರೆ, ಇದು ಕಾಫಿ ಹಣ್ಣಿಗೆ. ವಾವ್, ಚೆನ್ನಾಗಿದೆ. ಸೆಲೆಕ್ಷನ್ಗಿಂತ ರೋಬಸ್ಟಾಗೆ ರೇಟ್ ಕಮ್ಮಿ, ಸೆಲೆಕ್ಷನ್ಗೆ ರೇಟ್ ಜಾಸ್ತಿ. ಬಟ್ ಸೆಲೆಕ್ಷನ್ ಗಿಡನ ಜಾಸ್ತಿ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ರೋಬಸ್ಟಾಗೆ ಅಷ್ಟು ಮೇಂಟೆನೆನ್ಸ್ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಯಾರ್ಯಾರೆಲ್ಲ ಕಾಫಿನ ನೋಡಿಲ್ಲ ನೋಡಿ. ಹಾಯ್ ಗುರು, ಅರಾಬಿಕಾ ತೋರಿಸಿ. ಇದೇ ರೀ ಅರಾಬಿಕಾ ಗುರು ಅವರೇ. ರೋಬಸ್ಟ ಅಂದರೆ ಅದೇ. ಚೆನ್ನಾಗಿದೆ. ನನ್ನ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ. ಈ ಫೋನಲ್ಲಿ ಇದರಲ್ಲಿ ಜಾಸ್ತಿ ಚಾಕ್ ನಿಲ್ಲಲ್ಲ ಅಂದ್ಬಿಟ್ಟು ಇದರಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಟೋಟಲಿ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಏಯ್ ಡಾಗಿ. ಆ ಕಡೆ ಕೃಷಿ ಹೊಂಡ ಇದೆ, ಈ ಕಡೆ ಕಾಫಿ ತೋಟ. ಫೈನಲ್ ಇದೆ. ಇಷ್ಟೇ ನಮ್ಮದು ನೋಡಿ. ಇಲ್ಲೊಂದು ಅಳ್ಗಾವಲು ಅಂತಾರೆ, ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ತುಂಬ ಆಟಾಡ್ತೀನಿ. ನೀರು ಸೂಪರಾಗಿರುತ್ತೆ. ಚಿಕ್ಕದು ಅಳ್ಗಾವಲು. ವಾವ್. ನೀರು ಇವಾಗ ಬೇಸಿಗೆ ಅಲ್ವಾ, ನೀರು ಕಮ್ಮಿ ಹರಿತಾ ಇದೆ. ನೀರು ಚೆನ್ನಾಗಿ ಬರುತ್ತೆ. ನನ್ನ ಮಗಳು ಬಂದಿದ್ರು, ಈಗ ಆಟ ಆಡಿರೋಳು. ಅವಳನ್ನ ಬಿಟ್ಟು ಬಂದ್ವಿ. ಸ್ವಲ್ಪ ತೋಟದಲ್ಲಿ ಓಡಾಡೋದು ಕಷ್ಟ ಅಂತ. ಹೇಗಿದೆ ನಮ್ಮ ತೋಟ ಎಲ್ಲರೂ ಕಮೆಂಟ್ ಮಾಡಿ. ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಹಳ್ಳಿ ಜೀವನ ಅದರಲ್ಲಿ ಮಲೆನಾಡಿನ ಜೀವನ ಹೇಗಿರುತ್ತೆ ಅಂತ ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ. ಇದು ಅಡಿಕೆ. ಮೊಬೈಲ್ ಬೀಳಿಸ್ತೀನಿ, ಇಲ್ಲ ನಾನು ಬಿದ್ದೋಗ್ತೀನಿ. ಎರಡರಲ್ಲೊಂದು ಆಗುತ್ತೆ ಗ್ಯಾರಂಟಿ ವೀಡಿಯೋಗಳು ಮಾಡಿಕೊಂಡು. ನನ್ನ ಹೃದಯ ಓಕೆ. ಇಲ್ಲೊಂದಿದೆ ಎಳೆದು, ಇನ್ನೊಂದು ಅಲ್ಲೊಂದಿದೆ ದೊಡ್ಡದು. ಓ ನೈಸ್. ಅಡಿಕೆ ಗಿಡ ಎಲ್ಲ ಇದೆ. ಕಾಫಿ ಹಣ್ಣು. ಓ ಪಪ್ಪಾಯ ಗಿಡ ಬೇರೆ ಹಾಕ್ಬಿಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಅಡಿಕೆ ಮರ ತೋರಿಸ್ತಾ ಇದ್ದೀನಿ. ಅಡಿಕೆ ಮರದಲ್ಲಿ ಅಡಿಕೆ ಅಲ್ಲಿದೆ ನೋಡಿ. ಓಕೆ, ಅಡಿಕೆ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಇದೇ ಅಡಿಕೆ ಮರದಲ್ಲಿ ಅಡಿಕೆ ಬಿಟ್ಟಿದೆ. ಇದೇ ಅಡಿಕೆ ಗೊತ್ತಿರೋರು ಅಡಿಕೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಓಕೆ. ನೀವು ಮನೆಯೇ ಹಣ್ಣು ಕುಯ್ದಿರೋದು ನೋಡವ. ಇದು ಝೂಮ್ ಮಾಡೋಕ್ಕಾಗ್ತಾಯಿಲ್ಲ. ಆಯಿತು. ಅಡಿಕೆ ಸಿಂಚು ನಗರ್ತಿದ್ಯಾ ಅಷ್ಟೊಂದು? ಇವನು ಆಚೆ ಕಡೆ ಬಂದು ಏನೋ ಹುಳನ ಏನೋ ಹಿಡಿತಾ ಇದ್ದಾನೆ ನೋಡಿ. ಭಾರಿ ಇದ್ದಾನೆ ಇವನು, ತುಂಬ ಸೂಕ್ಷ್ಮ, ಎಲ್ಲ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಾನೆ. ಇವನು ನಮ್ಮ ಅಪ್ಪನ ಜೊತೆ ಯಾವಾಗಲೂ ಇರ್ತಾನೆ. ನಮ್ಮ ಅಪ್ಪ ಏನಾದರೂ ತೋಟಕ್ಕೆ ಬಂದರೆ ನಮ್ಮ ಅಪ್ಪ ಮತ್ತೆ ಮನೆಗೆ ಯಾವಾಗ ಹೋಗ್ತಾರೆ ಅವ್ರ ಜೊತೆನೇ ವಾಪಸ್ ಹೋಗೋದು. ಊಟ ತಿಂಡಿ ಎಲ್ಲ ಬಿಟ್ಟು ಅವ್ರ ಜೊತೆನೇ ಇರ್ತಾನೆ. ಸೊ ಮನೆಗೆ ಬಂದ್ವಿ, ಅವರೆಕಾಳು ಬೇಯಿಸಿದ್ರು ಅಮ್ಮ. ಅವರೆಕಾಯಿನ ತಿನ್ಕೊಂಡು ಇದ್ವಿ. ನಾಯಿ ಬೇಕು ಒಂಥರ ಜಗಳ ಮಾಡ್ತಾಯಿದ್ದು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಪ್ಲೀಸ್ ಇವತ್ತು ಯಾರ್ಯಾರು ನನ್ನ ವಿಡಿಯೋ ನೋಡಿದಾರ ನಗಾಡ್ದಲ್ಲೇ ಇರೋದಕ್ಕಂತೂ ಸಾಧ್ಯ ಇಲ್ಲ, ಅಷ್ಟು ಫನ್ನಿಯಾಗಿ ಮಾತಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ಸೊ ಪ್ಲೀಸ್ ನನ್ನ ವಿಡಿಯೋ ನೋಡಿದವರು ಪ್ಲೀಸ್ ಒಂದು ಕಮೆಂಟ್ ಮಾಡಿ, ವಿಡಿಯೋ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನನ್ನು ನೆನೆಸ್ಕೊತಾ ಇರಿ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಯಾವಾಗಲೂ ಕೇಳ್ಕೊತಾನೆ ಇರ್ತೀನಿ. ಪ್ಲೀಸ್ ವಿಡಿಯೋ ನೋಡಿದವರು ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.